ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ 91 ವರ್ಷ ವಯಸ್ಸಾಗಿದ್ರು ಕೂಡ ಬಹಳ ಆಕ್ಟಿವ್ ಆಗಿದ್ರು ಅವರು. ಇತ್ತೀಚೆಗಷ್ಟೇ ಕಳೆದ ವರ್ಷ ಅವ್ರದ್ದು ಒಂದಷ್ಟು ಡ್ಯಾನ್ಸ್ ಮಾಡ್ತಾ ಇರೋದು ಅದೆಲ್ಲವೂ ಕೂಡ ವೈರಲ್ ಆಗಿತ್ತು. ಅಂದರೆ ಹೆಲ್ತ್ ವಿಷಯದಲ್ಲಿ ಬಹಳ ಅವರು ಏನು ಹೇಳ್ತಾರೆ, ತುಂಬ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡ್ತಿದ್ರು. ಅಂದರೆ ಕ್ಯೂರಿಯಾಸಿಟಿ ಇನ್ ದ ಸೆನ್ಸ್ ಅವರು ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ರು. ಆಮೇಲೆ ಹೇಳಿ ಕೇಳಿ 90-92 ವರ್ಷ ಆಸುಪಾಸಲ್ಲಿದ್ದರೂ ಕೂಡ ಭಾಳ ಆಕ್ಟಿವ್ ಆಗಿರ್ತಾ ಇದ್ರು. ಜೊತೆಗೆ ಅವರ ಆಹಾರ ಪದ್ಧತಿ ಹೇಳಿ ಕೇಳಿ ಸಿಂಗರ್ಗಳು ಅಂತ ಅಂದರೆ ಅವರು ಫುಡ್ ಆಗಿರ್ಬೋದು, ಅವ್ರು ತಗೊಳ್ಳೋಂಥ ವಾಟರ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅದರಲ್ಲೂ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಹಠಾತ್ ಅಂತ ಹೃದಯಾಘಾತ ಸಂಭವಿಸುತ್ತೆ. ಇಮಿಡಿಯೇಟ್ ಆಗಿ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಲಾಗುತ್ತೆ. ಅದಾದ ನಂತರದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ ಎನ್ನುವಂಥ ವಿಚಾರ ನಿಜಕ್ಕೂ ಅವರ ಅಭಿಮಾನಿಗಳಿಗೆ ಒಂದು ರೀತಿಯಾದಂಥ ಆಘಾತದ ಸುದ್ದಿ ಇದು. ಆಶಾ ಭೋಸ್ಲೆ ಅವರು ಹಿಂದಿ, ಕನ್ನಡ, ಮರಾಠಿ, ತಮಿಳು, ತೆಲುಗು, ಮಲಯಾಳಮ್ಮು, ಅಸ್ಸಾಮಿ, ಭೋಜ್ಪುರಿ, ನೇಪಾಳಿ, ಬೆಂಗಾಲಿ ಈ ಥರ ಹಲವು ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಗಾಯನಕ್ಕೆ 2 ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಲತಾ ಮಂಗೇಶ್ಕರ್ ಪ್ರಶಸ್ತಿ, ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಆಶಾ ಅವರ ಹಾಡುಗಳು 3 ಬಾರಿ ಪ್ರತಿಷ್ಠಿತ ಗ್ರಾಮಿಗೆ ಕೂಡ ನಾಮಿನೇಟ್ ಆಗಿತ್ತು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆಮೇಲೆ ಆಶಾ ಭೋಸ್ಲೆ ಅವರು ಭಾರತ ರತ್ನ ಪುರಸ್ಕೃತ ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅವರ ಸಹೋದರಿಯಾಗಿದ್ದು ಅಕ್ಕನಂತೆಯೇ ಅದ್ಭುತ ಗಾಯಕಿ ಕೂಡ ಅವರು. ಅದರಲ್ಲಿ 2 ಮಾತಿಲ್ಲ. ಅವ್ರ ಇಡೀ ಜೀವನ ಒಂದ್ಸಲ ಅವ್ರ ವೃತ್ತಿ ಜೀವನದಲ್ಲಿ ನಾವು ನೋಡಿದ್ರೆ ಹೆಚ್ಚು ಕಡಿಮೆ 12,000 ಹಾಡುಗಳಂತ ಅಂದರೆ ಅದು ನಿಜಕ್ಕೂ ಕೂಡ ಅತಿ ದೊಡ್ಡ ಸಾಧನೆ ಒಂದು. ಆಮೇಲೆ ಅವರ ಹಾಡುಗಳಿಗೆ, ಅವರ ಸಿಂಗಿಂಗ್ ಸ್ಟೈಲಿಗೆ ಪ್ರತಿಯೊಬ್ಬರು ಕೂಡ ಅಭಿಮಾನಿಗಳು ಕೂಡ ಇರ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಬೇಸರದ ವಿಚಾರ ಇದು. ಒಂದು 92 ವರ್ಷ ವಯೋಸಹಜ ಕಾಯಿಲೆಗಳಿಂದಲೂ ಕೂಡ ಅವರು ಬಳಲ್ತಾ ಇದ್ರು ಅಂತೇಳಿ ಮೂಲಗಳಿಂದ ಮಾಹಿತಿ ಸಿಕ್ಕಿತ್ತು. ಅದಾದ ನಂತರದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದಂಥ ವೇಳೆ ಅವರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಭಾಳಷ್ಟು ಚಿಕಿತ್ಸೆಗಳನ್ನು ಕೂಡ ವೈದ್ಯರು ನಡೆಸಿದರು. ICUನಲ್ಲಿ ಇಡಿಸಿದ್ರು. ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಅದಾದ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಒಂದು ರೀತಿ ಅವರ ಅಭಿಮಾನಿಗಳ ಪಾಲಿಗೆ ಬರಸಿಡಿಲು ಬಡ್ದಂತಾಗಿದೆ. ಯಾಕಂತಂದರೆ ಈ 1933 ಹುಟ್ಟಿದಂಥ ಇವರು ಅದಾದಮೇಲೆ ಯಾವಾಗ ಇವರು ತಮ್ಮ ವೃತ್ತಿ ಜೀವನ ಆರಂಭ ಮಾಡ್ತಾರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 12,000 ಹಾಡುಗಳು ಅಂತ ಅಂದರೆ ಅದರಲ್ಲಿ ಭಾಳಷ್ಟು ಅತ್ಯದ್ಭುತ ಸಾಂಗ್ಗಳು, ಎವರ್ ಗ್ರೀನ್ ಸಾಂಗ್ ಅಂತ ನಾವೇನು ಕರಿತೀವಲ್ಲ ಆ ಥರದ ಅನೇಕ ಹಾಡುಗಳನ್ನು, ಅದು ಎಲ್ಲ ಭಾಷೆಗಳಲ್ಲೂ ಹಾಡಿರುವಂತಹ ಕೀರ್ತಿ ಅದು ಆಶಾ ಭೋಸ್ಲೆ ಅವರಿಗೆ ಸಲ್ಲುತ್ತೆ. ಆಮೇಲೆ ನಾ ಹೇಳ್ತಾ ಇದ್ನಲ್ಲ 91 ವರ್ಷ ಇದ್ದಂಥ ಸಂದರ್ಭದಲ್ಲೇ ಅವ್ರು ಮಾಡಿದಂತಹ ಒಂದಷ್ಟು ಡ್ಯಾನ್ಸ್ ಮಾಡಿರುವಂಥದ್ದು ಆ ಥರದ ವಿಡಿಯೋಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಆಗ ನೋಡ್ತಾ ಇದ್ವಿ ನಾವು. ಇಷ್ಟು ಏಜಲ್ಲೂ ಕೂಡ ಇಷ್ಟು ಆಕ್ಟಿವ್ ಆಗಿದ್ದಂತಹ ಆಶಾ ಭೋಸ್ಲೆ ಅವರು ಈಗ ಹೃದಯಾಘಾತದಿಂದಾಗಿ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಬೇಸರದ ವಿಚಾರ. ಅದಾದಮೇಲೆ ಈಗ ನೆಕ್ಸ್ಟ್ ಅವರ ಕುಟುಂಬಸ್ಥರು ಅಧಿಕೃತವಾಗಿ ಈಗ ಅಂತಿಮ ದರ್ಶನಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತಾರಾ ಅಥವಾ ಏನು ಎತ್ತ ಅನ್ನುವಂಥದ್ದು ಬಹುಶಃ ಆನಂತರದಲ್ಲಿ ನಮಗೆ ಮಾಹಿತಿ ಸಿಗ್ತಾ ಹೋಗಬಹುದು. ಜೊತೆಗೆ ಹಿಂದಿ, ಕನ್ನಡ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಹೀಗೆ ಎಲ್ಲ ಭಾಷೆಗಳಲ್ಲೂ ಕೂಡ ಹಾಡುಗಳನ್ನು ಹಾಡಿರುವಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಆಶಾ ಭೋಸ್ಲೆ ಅವರು ಕನ್ನಡದಲ್ಲಿ 3 ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡದ ವಿಚಾರ ನಾವು ಗಮನಿಸೋದಾದರೆ ಅದು 1967ರಲ್ಲಿ ರಿಲೀಸ್ ಆಗಿದ್ದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಏನೋ ಏನೋ ಅನ್ನುವಂಥ ಸಾಂಗನ್ನು ಹಾಡಿದರು. ಅದಾದ ಬಳಿಕ 1973ರಲ್ಲಿ ರಿಲೀಸ್ ಆಗಿದ್ದಂಥ ದೂರದ ಬೆಟ್ಟ ಸಿನಿಮಾ ಏನಿದೆ ಅದರಲ್ಲಿ ಸವಾಲು ಹಾಕಿ ಸೋಲಿಸಿ ಆ ಒಂದು ಸಾಂಗನ್ನು ಹಾಡಿರ್ತಾರೆ. 2010ರಲ್ಲಿ ಮತ್ತೆ ಮುಂಗಾರು ಸಿನಿಮಾ ಇತ್ತಲ್ಲ ಆ ಸಿನಿಮಾದಲ್ಲಿ ಹೇಳದೆ ಕಾರಣ ಹಾಡುಗಳನ್ನು ಆಶಾ ಭೋಸ್ಲೆ ಅವರು ಕನ್ನಡದಲ್ಲಿ ಹಾಡಿರುವಂತಹ ಹಾಡುಗಳಿದು. ಅದರ ಜೊತೆಗೆ ಕರ್ನಾಟಕದಲ್ಲಿ ಸಾಕಷ್ಟು ಬಾರಿ ಲೈವ್ ಶೋಗಳನ್ನು ಕೂಡ ಇವರು ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಅದನ್ನು ನೋಡಬೇಕು ಅಂತೇಳಿ ಸಿಕ್ಕಾಪಟ್ಟೆ ಅಭಿಮಾನಿಗಳು ಕೂಡ ಬರ್ತಾ ಇದ್ರು. ಹಾಗಾಗಿ 1967ರಲ್ಲಿ ಬಂದಂತಹ ಸಿನಿಮಾ, ಅದಾದಮೇಲೆ 73ರಲ್ಲೊಂದು, 2010ರಲ್ಲಿ ಮತ್ತೆ ಮುಂಗಾರು ಸಿನಿಮಾ, ಈ ಥರ ಕನ್ನಡದ ಹಾಡುಗಳು ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿರುವಂತಹ ಕೀರ್ತಿ ಆಶಾ ಭೋಸ್ಲೆ ಅವರಿಗೆ ಸಲ್ಲುತ್ತೆ. ಈಗ ನೆಕ್ಸ್ಟ್ ಅಧಿಕೃತವಾಗಿ ಕುಟುಂಬಸ್ಥರ ಕಡೆಯಿಂದ ಮಾಹಿತಿ ಸಿಗಬೇಕು. ಏನು ಎತ್ತ ಮುಂದಿನ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂತಿಮ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಏನು ಎತ್ತ ಅಂತ ಬಹುಶಃ ಆನಂತರದಲ್ಲಿ ನಮಗೆ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ.